ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಲಚಿ ರೆಸಿಪಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ, ಇದು ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ಸೊ ತುಂಬ ದಿವಸ ಆಗೋಯಿತು ವಿಡಿಯೋ ಅಪ್ಲೋಡ್ ಮಾಡೋದು ಬೇಡವೋ ಅಂತ ಅಂದ್ಕೊಂಡು ಕಡೆಗೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಅಂದರೆ ನಾನು ಇಡೀ ದಿವಸ ಉಪವಾಸ ಇದ್ದೆ ಶಿವರಾತ್ರಿಗೆ. ಆ್ಯಂಡ್ ಅವತ್ತಿನ ದಿವಸ ಏನೆಲ್ಲ ಅಡುಗೆ ಮಾಡಿದೆ, ಹೇಗೆ ಮಾಡಿದೆ, ಆ್ಯಂಡ್ ಒಬ್ಬಟ್ಟು ಕೂಡ ಮಾಡಿದ್ದೀನಿ, ಬೇಳೆ ಒಬ್ಬಟ್ಟು. ಸೊ ಕುಕ್ಕರಲ್ಲಿ ಬೇಯಿಸ್ಕೊಂಡು ಬೇಗ ಕೂಡ ಒಬ್ಬಟ್ಟನ್ನ ಮಾಡ್ಕೊಬೋದು. ಸೊ ಅದನ್ನು ಯಾವ ರೀತಿ ಮಾಡ್ಕೊಳ್ತೀನಿ ನಾನು ಅಂದ್ಬಿಟ್ಟು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಶಿವರಾತ್ರಿ ಹಬ್ಬದ ಥೀಮ್ ಇಟ್ಕೊಂಡು ನಾವು ನನ್ನ ತಂಗಿ ಮಗುಗೆ 5 ಮಂತ್ಸ್ದು ಫೋಟೋಶೂಟಾಗಿ ಕೂಡ ಮಾಡಿದ್ದೀವಿ. ಸೊ ಅದನ್ನೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡಿದ್ವಿ ಅಂತ ಎಲ್ಲನೂ ಕೂಡ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಹಾಗಿದ್ರೆ ಬನ್ನಿ ಫ್ರೆಂಡ್ಸ್. ನಾನಿವಾಗ ಪೂಜೆನ ಬೆಳಗ್ಗೆನೇ ಒಂದು 9 o'clock ಆಯಿತು ಪೂಜೆ ಮಾಡೋಷ್ಟರಲ್ಲಿ, ಶಿವರಾತ್ರಿ ಹಬ್ಬದ ದಿವಸ. ಸೊ ಬೆಳಗ್ಗೆನೇ ಮಾಡಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ನೈಟೇ ನೆಲ ಎಲ್ಲ ಒರೆಸಿ ಮಲಗಿದ್ವಿ. ಬಟ್ ಬೆಳಗ್ಗೆ ಎದ್ದಾಗ ದೇವ್ರ ಸಾಮಗ್ರಿ ಎಲ್ಲ ತೊಳ್ಕೊಂಡು ಆ್ಯಂಡ್ ಪೂಜೆ ಮಾಡೋಷ್ಟರಲ್ಲಿ 9 o'clock ಈ ಥರ ಆಯಿತು. ಆ್ಯಂಡ್ ಹೂವು ಹಾರ ಇದೆಯಲ್ಲ ದೇವ್ರ ಫೋಟೋಕ್ಕೆ ಹಾಕಿದ್ದು, ಅದನ್ನು ಕೂಡ ನಾನೇನು ರೆಡಿ ಮಾಡಿರಲಿಲ್ಲ. ಆ್ಯಂಡ್ ಆವಾಗ ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡು ಹಾರ ಎಲ್ಲ ಹಾಕ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ ಸೊ 9 o'clock ಆಯಿತು. ಇನ್ನು ಟಿಫನ್ಗೆ ಅಂದ್ಬಿಟ್ಟು ನಾನು ಏನು ಮಾಡಿರಲಿಲ್ಲ, ಜಸ್ಟ್ ಲೆಮನ್ ರೈಸ್ ಮಾಡಿದ್ದೆ ಮಾರ್ನಿಂಗು. ಆಮೇಲೆ ಮಧ್ಯಾಹ್ನ ಮೇಲೆ ಅಡುಗೆ ಮಾಡೋಣ, ಶಿವರಾತ್ರಿ ಅಂದಮೇಲೆ ಆ್ಯಂಡ್ ಉಪವಾಸ ಇದ್ದೀವಿ ಅಂದರೆ ಸ್ವಲ್ಪ ಅಡುಗೆಗಳು ಥರದ್ದು ಮಾಡಬೇಕಲ್ವ. ಸೊ ಹಾಗಾಗಿ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ಳೋಣ ಅದು ಅಂದ್ಬಿಟ್ಟು ಮಾರ್ನಿಂಗ್ ಟಿಫನ್ಗೆ ಅಂದ್ಬಿಟ್ಟು ಸೊ ಲೆಮನ್ ರೈಸ್ನ ಮಾಡಿದ್ದೀನಿ. ಆ್ಯಂಡ್ ಪೂಜೆ ಎಲ್ಲ ಮುಗೀತು. ಸೊ ನನ್ನ ಹಸ್ಬೆಂಡ್ಗೆ ಅವತ್ತು ಡ್ಯೂಟಿ ಏನು ರಜೆ ಇರಲಿಲ್ಲ, ಅವ್ರು ಡ್ಯೂಟಿಗೆ ಹೋಗಿದ್ರು. ಸೊ ಈ ಕಡೆ ಪೂಜೆ ಎಲ್ಲ ಮಾಡಿಕೊಂಡು ಅಡುಗೆ ಏನಾದರೂ ಬೇರೆ ಡಿಫ್ರೆಂಟಾಗಿ ಟಿಫನ್ ಮಾಡೋಣ ಅಂದರೂ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಬೇಗ ಕ್ವಿಕ್ಕಾಗಿ ಆಗೋದು ಲೆಮನ್ ರೈಸೇ. ಸೊ ಹಾಗಾಗಿ ಲೆಮನ್ ರೈಸ್ ಮಾಡಿದೆ. ಆ್ಯಂಡ್ ಇನ್ನು ಇಲ್ಲಿ ನನ್ನ ಮಕ್ಕಳು ನೋಡ್ತಾ ಇರ್ಬೋದು, ಪುಟಾಣಿಗಳು, ಅವರು ಕೂಡ ಇನ್ನೂ ಸ್ನಾನ ಏನು ಮಾಡಿ ಬಟ್ಟೆ ಕೂಡ ಹಾಕ್ಕೊಂಡಿಲ್ಲ. ಸೊ ಲೇಟಾಗಿ ಮಾಡ್ಸೋಣ ಅಂದ್ಬಿಟ್ಟು ಪೂಜೆ ಫಸ್ಟ್ ಆಗಿಬಿಡಲಿ. ಹಬ್ಬದ ದಿವಸ ಫಸ್ಟು ಪೂಜೆ ಆಗಿಬಿಟ್ರೆ ಬೆಳಗ್ಗೆನೇ ಅದರ ಏನೋ ಒಂದು ಪಾಸಿಟಿವ್ ವೈಬ್ಸು ಮನೆಯಲ್ಲಿ. ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡಿದೆ 9 ಗಂಟೆಗೆಲ್ಲ. ಇನ್ನು ಈ ಪುಟಾಣಿಗಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡೋದು ಈ ಥರ ಇತ್ತು. ಆ್ಯಂಡ್ ನಾನು ಈ ಕಡೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಇನ್ನು. ಸೊ ಇನ್ನು ಪುಟಾಣಿಗಳಿಗೆಲ್ಲ ನನ್ನ ತಂಗಿ ಸ್ನಾನ ಮಾಡಿಸ್ಕೊಂಡು ಅವಳು ರೆಡಿ ಮಾಡ್ತಾಳೆ, ನಾನು ಅಡುಗೆ ಮಾಡೋಣ ಅಂತ ಈ ಕಡೆ ಬಂದೆ. ಸೊ ಫ್ರೆಂಡ್ಸ್, ಕುಕ್ಕರಲ್ಲಿ ಬೇಳೆನ ಬೇಯಿಸಿ ನಾನು ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ತೀನಿ. ಜಸ್ಟ್ ಇವಾಗ ನೋಡಿದ್ರಲ್ಲ, ನಾನು ಚಿಕ್ಕ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ತೊಗರಿ ಬೇಳೆನ ಹಾಕ್ಕೊಂಡೆ. ಅದನ್ನು ತೊಳೆದ್ಬಿಟ್ಟು ತಣ್ಣೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬಿಸಿನೀರಿಗೆ ಹಾಕ್ಬಿಟ್ರೆ ಅದು ಬೇಗ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ತಣ್ಣೀರಿನಲ್ಲೇ ಬೇಳೆನ ಹಾಕ್ಬಿಟ್ಟು 1 ವಿಶಿಲ್ ಕೂಗಿಸಿದ್ರೆ ಸೊ ಬೇಳೆ ಒಂದು ಹದಕ್ಕೆ ಬೆಂದಿರುತ್ತೆ. ಸೊ ಬೇಗ ಕೂಡ ಮಾಡ್ಕೊಂಬಿಡ್ಬೋದು. ನಾನು ಏನಾದರೂ ಸ್ವಲ್ಪ ಒಂಚೂರು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಒಬ್ಬಟ್ಟನ್ನ ಅಂದರೆ, ಸೊ ಈ ಥರ ಮಾಡ್ಕೊಂಬಿಡ್ತೀನಿ ಕುಕ್ಕರಲ್ಲಿ ಕೂಗಿಸಿ. ಇನ್ನು ಆ ಕಡೆ ಕುಕ್ಕರಲ್ಲಿ ಬೇಳೆನ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಬೆಲ್ಲ ಬೇಕಲ್ವ, ಸೊ ಬೆಲ್ಲನೆಲ್ಲ ಹಚ್ಚಿಟ್ಕೊತಾ ಇದ್ದೀನಿ. ಇದೇನಂದ್ರೆ ಬೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ಅದು ಮೆತ್ತುವಾಗ್ಬಿಟ್ಟಿರುತ್ತೆ, ಕುಟ್ಟಣಿಲಿ ಕುಟ್ಟಕ್ಕೆ ಹೋದರೆ ಪುಡಿನೇ ಆಗೋಲ್ಲ. ಸೊ ಹಾಗಾಗಿ ಅದನ್ನು ಚಾಕುದಲ್ಲಿ ಎಲ್ಲನೂ ಕೂಡ ಕಟ್ ಮಾಡ್ಕೊತಿದ್ದೆ ಬೆಲ್ಲನ. ಇನ್ನು ಈ ಕಡೆ ನನ್ನ ಮಗಳಿಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಿತ್ತು. ಸೊ ಅವಳಿಗೆ ಹಂಗೇ ಒಂಚೂರು ರಿವಿಸನ್ ಥರ ಕೊಟ್ಕೊಂಡು ಸೊ ನಾನು ತೆಂಗಿನಕಾಯಿನ ತುರ್ಕೊತಿದ್ದು ಈ ಥರ. ಆ್ಯಂಡ್ ಇನ್ನು ಈ ಕಡೆ ತೆಂಗಿನ ತುರಿ ರೆಡಿ ಆಯಿತು. ಆ್ಯಂಡ್ ಬೆಲ್ಲನೂ ಕೂಡ ಎಲ್ಲ ಕುಟ್ಟಿಟ್ಕೊಂಡೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ವಿಜಿಲ್ ಕೂಗ್ತು. ಸೊ ಕೂಗಿಂದೇ ಪ್ರೆಷರ್ ಹೋಗಿಸಿ ಬಸ್ಬಿಡ್ಬೇಕು ಫ್ರೆಂಡ್ಸ್. ಬೇಳೆನ ಯಾವುದೇ ಕಾರಣಕ್ಕೂ ಹಾಗೆ ಬಿಡೋಕೆ ಹೋಗ್ಬಿಡಿ, ಅದು ಕೂಗಿಂದೇ ಪ್ರೆಷರ್ನ ಹೋಗಿಸಿ ಸೊ ಬೇಳೆ ಹಿಂದೆ ಲಿಡ್ನ ಓಪನ್ ಮಾಡಬೇಕು, ಕುಕ್ಕರ್ದು ಲಿಡ್ ಓಪನ್ ಮಾಡಿಬಿಡ್ಬೇಕು. ಸೊ ಅದೇನಾದರೂ ಹಾಗೆ ಬಿಟ್ಟರೆ ಫುಲ್ ಆ ಬಿಸಿಲೇ ಬೇಳೆ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಕೂಗಿಂದೇ ಪ್ರೆಷರ್ ಹೋಗಿಸಿ ಸೊ ಕುಕ್ಕರ್ದು ಬಾಯಿ ಏನಿದೆ ಅದನ್ನು ತೆಗೆದುಬಿಡಬೇಕು. ಸೊ ಈ ಥರ. ಇನ್ನು ನೋಡಿದ್ರೆಲ್ಲ ಬೇಳೆ ಎಲ್ಲ ಬೆಂದಿತ್ತು. ನಾನು ಅದನ್ನು ಬಗ್ಸ್ಕೊಂಡು ಬೇಳೆನ ಮತ್ತೆ ಒಲೆ ಮೇಲೆ ಇಟ್ಟು ಸೊ ಅದಕ್ಕೇ ಬೆಲ್ಲನ ಹಾಕಿ ಬೆಲ್ಲನೆಲ್ಲ ಕನ್ಗೋದ್ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ನಾವೇನು ತುರಿದಿಟ್ಕೊಂಡಿದ್ವಿ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಸೊ ಅದನ್ನು ಏನಾದರೂ ಸ್ವಲ್ಪ ತೆಳು ಆಯಿತು ಅಂತ ನಿಮ್ಗೆ ಅನ್ನಿಸಿದ್ರೆ ಸೊ ಅದನ್ನು ಒಂದು ತಟ್ಟೆಗೆ ಹರಡ್ಬಿಟ್ಟು ಫ್ಯಾನ್ ಅಡಿ ಇಕ್ಕಿದ್ರೆ ಅದು ಎಲ್ಲ ಗಟ್ಟಿಯಾಗುತ್ತೆ. ಸೊ ಆವಾಗ ರುಬ್ಕೊಳಕ್ಕೆ ಸರೋಗುತ್ತೆ. ಇಲ್ಲ ಬಿಸಿ ಇದ್ದಾಗೆ ಸ್ವಲ್ಪ ರುಬ್ಬಬೇಕು, ನೈಸ್ ಸಿಗಬೇಕು ಅಂದರೆ ಸ್ವಲ್ಪ ಆರಿಸಿ ನೀವು ಹಿಂದೆ ರುಬ್ಕೊಳ್ಬೋದು ಈ ಥರ. ನಾನು ಇಷ್ಟೇ ಫ್ರೆಂಡ್ಸ್, ಕುಕ್ಕರಲ್ಲಿ ನೋಡಿಕೊಂಡು ಬೇಳೆ ಬೇಯಿಸಬೇಕು. ಸೊ ಇಲ್ಲಾಂದರೆ ಬೇಗ ಬೆಂದೋಗ್ಬಿಡುತ್ತೆ. ಇನ್ನು ಈ ಕಡೆ ನಾನು ಅದನ್ನು ಒಂದು ತಟ್ಟೆಗೆ ಹರಡಿ ಫ್ಯಾನ್ ಅಡೆ ಹಾರಕ್ಕಂತ ಇಟ್ಟು ಬಂದು ಸೊ ಇಲ್ಲಿ ಕನಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕನಕಾಗೂ ಅಷ್ಟೇ ನಾನು ಸ್ವಲ್ಪ ಚಿರೋಟಿ ರವೆ ಹಾಕಿಬಿಟ್ಟು ನಂತರ ಮೈದಾ ಹಾಕ್ಬಿಟ್ಟು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಸೊ ನೀರಲ್ಲಿ ಕಲಸಿ ಆಮೇಲೆ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿದಿತೀನಿ ಈ ಥರ. ಸೊ ಕನಕನೂ ರೆಡಿ ಆಯಿತು.
ಇನ್ನು ಈ ಕಡೆ ಕನಕನೆಲ್ಲ ರೆಡಿ ಆದಮೇಲೆ ಸೊ ಅದನ್ನು ಹಾರಕ್ಕೆ ಬಿಡಬಾರ್ದು. ಅದ್ರ ಮೇಲೆ ಪೇಪರು ನಾವೇನು ಸೊ ಪೇಪರ್ ಹೋಳಿಗೆ ತಟ್ಟಕ್ಕಂಥ ಪೇಪರ್ ಇಟ್ಕೊತೀವೋ ಅದು ಕನಕದ ಮೇಲೆ ಮುಚ್ಚಿ ಇಟ್ಟರೆ ಚೆನ್ನಾಗಿ ನೆನೆಯುತ್ತೆ ಕನಕ. ಸೊ ಈ ಥರ. ಇನ್ನು ಇಲ್ಲಿ ಹೂರಣ ಕೂಡ ಎಲ್ಲ ತಣ್ಣಗಾಗಿತ್ತು. ಸೊ ಅದಕ್ಕೇ ಏಲಕ್ಕಿ ಕಾಯಿನ ನಾನು ಒಂದು 4-5 ಏಲಕ್ಕಿ ಕಾಯಿನ ಸೊ ಹಾಕ್ಕೊಂಡು ಹಂಗೆ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು 2 ಟೈಮ್ಸ್ ಆಯಿತು ನಾನು ರುಬ್ಬಕ್ಕೆ ಹಾಕ್ಕೊಂಡು, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಚೆನ್ನಾಗಿ ನೈಸು ಕೂಡ ನುಣ್ಣಗೆ ರುಬ್ಕೊಬೋದು. ಇಲ್ಲಾಂದರೆ ತರಕಾರಿ ಬೇಕು, ಬೇಳೆ ಒಂದೊಂದು ಸಿಗಬೇಕು, ಈ ಥರ ಬೇಕು ಒಬ್ಬಟ್ಟಲ್ಲಿ ಅಂದರೆ ಹಾಗೂ ಕೂಡ ರುಬ್ಕೊಬೋದು. ಸೊ ಒಟ್ಟಿನಾಗೆ ಫ್ರೆಂಡ್ಸ್ ಬೇಗ ಆಗುತ್ತೆ ಒಬ್ಬಟ್ಟು. ನಾನು ಈ ರೀತಿ ಕಮ್ಮಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ ಅಂತ ಅಂದರೆ ಸೊ ಈ ರೀತಿ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ ಕೂಗಿಸ್ಕೊಂಡು ಬೇಳೆನ ಒಂದು ವಿಶಿಲ್ನ ಸೊ ಬೇಗನೆ ತೆಗ್ದು ಅದನ್ನು ಬೇಳೆ ಒಂದು ಹದವಾಗಿ ಬೆಂದಿರುತ್ತೆ ಬಸ್ಬಿಟ್ಟು ಸೊ ಬೆಲ್ಲನೆಲ್ಲ ಕನಗಿಸ್ಕೊಂಡು ನಂತರ ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಂಡ್ರೆ ನೋಡ್ತಾ ಇರ್ಬೋದಲ್ವ, ಬೇಗ ಒಬ್ಬಟ್ಟು ಮಾಡೋದು ರಿಸ್ಕಿ ಅನಿಸಲ್ಲ, ಬೇಗ ಮಾಡ್ಕೊಬೋದು. ಇನ್ನು ನನಗೆ 2 ಸಲಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡೆ. ಸೊ ನೋಡ್ತಾ ಇರ್ಬೋದು ಎಷ್ಟು ನೈಸಾಗಿ ಚೆನ್ನಾಗಿ ಹೂರಣ ಕೂಡ ರೆಡಿ ಆಯಿತು. ಸೊ ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡ್ರೆ ಏನೆಲ್ಲ ಅಡುಗೆ ಮಾಡ್ತೀನೋ ಅದನ್ನೆಲ್ಲ ಮಾಡಿಕೊಂಡು ಲಾಸ್ಟಿಗೆ ಒಬ್ಬಟ್ಟು ಸಿಟ್ಕೊಳ್ಳೋಣ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಸೈಡ್ಗೆ ಎತ್ತಿಟ್ಟೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ನಾನು ಉಪವಾಸ ಇರ್ತೀನಿ ಅಂದ್ಬಿಟ್ಟು ಕರ್ಬೂಜ ಹಣ್ಣು ಆ್ಯಂಡ್ ಸೇಬೆಕಾಯಿ ಎಲ್ಲನೂ ಕೂಡ ತೊಗೊಂಬಂದಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ಕುಕ್ಕರಲ್ಲಿ ಬೇಳೆ ಬೇಯಿಸಿ ಪಟ್ಟಂತ ಯಾವ ರೀತಿ ಹೋಳಿಗೆ ಮಾಡ್ಕೊಬೋದು ಅಂತ. ಸೊ ಆದರೆ ನೋಡ್ಕೊಂಡು ಮಾಡಬೇಕು. ಯಾವುದೇ ರೀತಿ ಕುಕ್ಕರಲ್ಲಿ ತಣ್ಣೀರಿಗೆ ಬೇಳೆ ಹಾಕ್ಬಿಟ್ಟು ಸೊ ಬೇಗನೆ ಕೂಗಿದ್ರೆ ಹಿಂದೆನೇ ಅದು ಕುಕ್ಕರ್ದೇನು ಮುಚ್ಚಳ ಇರುತ್ತೆ ಅದನ್ನ ಹಿಂದೆನೇ ಪ್ರೆಷರ್ ಹೋಗಿಸಿ ತೆಗಿಬೇಕು. ಹಂಗಿದ್ರೆ ಮಾಡ್ಕೊಬೇಕು. ಸೊ ಇಲ್ಲಾಂದರೆ ಬೇಗ ಬೆಂದೋಗ್ಬಿಡುತ್ತೆ ಬೇಳೆನ. ಸೊ ನೋಡ್ಕೊಂಡು ಮಾಡ್ಕೊಬೇಕು. ಆ್ಯಂಡ್ ಈಗ ನಾನು ಕನಕ ಮತ್ತು ಹೂರಣ ಎಲ್ಲ ರೆಡಿ ಆಯಿತು ಒಬ್ಬಟ್ಟಿಗೆ. ಸೊ ಈಗೇನಿದ್ರು ರಸಮ್ಗೆ ರೆಡಿ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಹುಳಿಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ ಆ್ಯಂಡ್ ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹಪ್ಪಳ, ಉಪ್ಪಿನಕಾಯಿ, ಅನ್ನ, ರಸಮು, ಒಬ್ಬಟ್ಟು ಈ ರೀತಿ ಶಿವರಾತ್ರಿ ಸ್ಪೆಷಲ್ ಇರುತ್ತೆ. ಸೊ ಸ್ವಲ್ಪ ಮಾಡ್ತೀನಿ. ಆ್ಯಂಡ್ ಆಲೂಗಡ್ಡೆ ಪಲ್ಯ ಬೇಡ ಅಂದ್ಕೊಂಡೆ, ಬಟ್ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಲೂಗಡ್ಡೆ ಪಲ್ಯ ಮಾಡೋದು ಅಂತ. ಸೊ ಹಾಗಾಗಿ ಸ್ವಲ್ಪ ಆಲೂಗಡ್ಡೆ ಪಲ್ಯ, ಕೋಸಂಬರಿ, ಹುಳಿಕಾಯಿ ಇದೆ. ಸೊ ಹುಳಿಕಾಯಿ ಪಲ್ಯನೂ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ರೆಡಿ ಮಾಡಿದ್ಮೇಲೆ ಸೊ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ಫಸ್ಟ್ ಇಲ್ಲಿ ನಾನು ಕನಕ ಮತ್ತು ಹೂರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸೊ ಹಚ್ಕೊಳ್ಳೋದು ಮತ್ತು ಪಲ್ಯ ಏನು ಮಾಡ್ತೀನೋ ಅದಕ್ಕೆಲ್ಲ ಹಚ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋದೆಲ್ಲ ಫುಲ್ಲು ಲೆಂತಿ ಆಗೋಗುತ್ತೆ ಅಂದ್ಬಿಟ್ಟು ಹಚ್ಕೊಳ್ಳೋದೆಲ್ಲ ನಾನು ಏನು ತೋರ್ಸೋಕೆ ಹೋಗಿಲ್ಲ. ಸೊ ಎಲ್ಲನೂ ರೆಡಿ ಮಾಡ್ಕೊಂಡ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು. ಇಲ್ಲಿ ನಾನು ರಸಮ್ಗೆ ಏನೇನು ಹಾಕ್ಕೊಂಡೆ ಅಂತ ತೋರಿಸ್ತೀನಿ ಒಬ್ಬಟ್ಟಿನ ಸಾರಿಗೆ. ಫಸ್ಟ್ ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಒಂದು 5-6 ಕಾಳು ಮೆಂತ್ಯ ಮತ್ತು ಒಂದು 5-6 ಕಾಳು ಮೆಣಸು, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ಒಬ್ಬಟ್ಟಿನ ಸಾರು ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ, ಜೀರಿಗೆ. ಸೊ ಇನ್ನು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಒಣಮೆಣ್ಸಿನ್ಕಾಯಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ, ಗುಂಟೂರು ಮೆಣಸಿನ್ಕಾಯಿ ಒಂದು ಸ್ವಲ್ಪ. ಇದೆಲ್ಲ ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಂಬಾರು ಟೇಸ್ಟ್ ಬರುತ್ತೆ, ಹಾಗೆ ಕಲರಾಗೂ ಕೂಡ ಬರುತ್ತೆ. ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡ್ರೆ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆನ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದರೊಳಗಡೆ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಂತರ ಅದಕ್ಕೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಲಾಸ್ಟಿಗೆ ಕಾಯಿ ತುರಿ ಹಾಕ್ಕೊಂಡು ಅದೇ ಬಿಸಿಲಿ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ನಾನು ನೋಡ್ತಾ ಇರ್ಬೋದು ಒಂದು ಪ್ಲೇಟ್ಗೆ ಅದೆಲ್ಲ ಚೆನ್ನಾಗಿ ತಣ್ಣಗಾಗಲಿ ಅಂದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಇಡ್ತಾಯಿದ್ದೀನಿ. ನಂತರ ಅದೇ ಬಾಣಲೆಗೆ ನಾನು ಇವಾಗ ಪಲ್ಯನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇವಾಗ ಹುಳ್ಳಿಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಏನು ಫ್ರೈ ಮಾಡೋಕ್ಕೆ ಇಟ್ಟಿದ್ನೋ ಈರುಳ್ಳಿ, ಟೊಮೊಟೊ ಎಲ್ಲ ಸಾಂಬಾರಿಗೆ, ಸೊ ಅದೇ ಒಂದು ಟೈಮಲ್ಲೇ ಆಲೂಗೆಡ್ಡೆ ಸಿಪ್ಪೆಲ್ಲ ತೆಗೆದಿಟ್ಕೊಂಡೆ. ಸೊ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಹುಳ್ಳಿಕಾಯಿ ಪಲ್ಯಕ್ಕೆ ಅದೇ ಕಡಾಯಿನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ನಂತರ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಂತರ 1-2 ಈರುಳ್ಳಿ ಸಣ್ಣ ಕಟ್ ಮಾಡಿರೋದನ್ನ ಅದನ್ನು ಹಾಕ್ಕೊಂಡು ಸೊ ನಂತರ 1 ಕಡ್ಡಿ ಕರಿಬೇವು, ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸೊ ಅದನ್ನೆಲ್ಲ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡೆ. ನಂತರ 1 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ 1 ಚಿಟಿಕೆ ಅರಿಶಿನ ಪುಡಿ. ನಂತರ ನಾನು ಹೆಸರು ಕಾಳು ಹುಳಿಕಾಯಿ ಬೇಯವಾಗೇ ಉಪ್ಪು ಹಾಕಿರ್ತೀನಿ, ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಕಾಯಿ ತುರಿನ ಹುಳಿಕಾಯಿ ಪಲ್ಯಕ್ಕೆ ಹಾಕಿದಷ್ಟು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಅದನ್ನು ಈರುಳ್ಳಿ ಎಲ್ಲ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡಿ 1-2 ನಿಮಿಷ. ಸೊ ನಂತರ ಹುಳಿಕಾಯಿನ ನಾವೇನು ಬೇಯಿಸಿಟ್ಕೊಂಡಿರ್ತೀವೋ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಹೈ ಫ್ಲೇಮಲ್ಲೇ ಹುರಿದ್ಬಿಟ್ರೆ ಹುಳಿಕಾಯಿ ಪಲ್ಯ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನಂತರ ಇಲ್ಲಿ ನಾನು ಆಲೂಗಡ್ಡೆ ಪಲ್ಯನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಆಲೂಗಡ್ಡೆ ಪಲ್ಯ ಮಾಡೋದು ಗೊತ್ತಿರುತ್ತೆ, ನಾನೇನು ಹೇಳೋಕೆ ಹೋಗಲ್ವ. ಸೊ ಇಲ್ಲಿ ಸ್ಮ್ಯಾಶ್ ಮಾಡಿರಲಿಲ್ಲ ಆಲೂಗಡ್ಡೆನ, ಸೊ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಹಾಗೆ ಅದೇ ಕಡೆಗೇ ಮತ್ತೆ ಯಾರು ಹಬ್ಬದ ಅಡುಗೆ ಸಿಹಿ ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ತುಂಬಾ ಪಾತ್ರೆ ಆಗೋಗುತ್ತೆ. ಸೊ ಹಾಗಾಗಿ
ಅದೊಂದೇ ಕಡಾಯಲ್ಲೇ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹುರುಳಿಕಾಯಿ ಪಲ್ಯ ಆಯಿತು, ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡು ನಂತರ ಅದೇ ಕಡಾಯಲ್ಲೇ ಆಲೂಗಡ್ಡೆ ಪಲ್ಯನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯ ಮಾಡಿದೆ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ. ಸೊ ಅದನ್ನೆಲ್ಲರಿಗೂ ಗೊತ್ತಿರುತ್ತೆ, ಹಾಗಾಗಿ ಅದನ್ನು ಕೂಡ ಮಾಡಿ ಒಂದು ಬೌಲ್ಗೆ ಹಾಕಿ ಅದನ್ನು ಇಟ್ಟಿಟ್ಟೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಬೇಳೆ ನಾವು ಒಬ್ಬಟ್ಟಿನ ಸಾರಿಗೆ ಏನು ಫ್ರೈ ಮಾಡಿಟ್ಟಿದ್ವೋ ಈರುಳ್ಳಿ ಟೊಮೊಟೊ ಎಲ್ಲ ಅದನ್ನು ತಣ್ಣಗಾಗಿತ್ತು. ಸೊ ಅದೊಂದು ಜಾರ್ಗೆ ಹಾಕ್ಕೊಂಡು, ಅಂದರೆ ಹೂರ್ಣ ರುಬ್ಬಿರ್ತೀವಲ್ಲ ಅದೇ ಜಾರ್ಗೆ ಅದನ್ನು ಹಾಕ್ಕೊಂಡ್ರೆ ಸೊ ಹೂರ್ಣದ್ದೆಲ್ಲ ಸ್ವಲ್ಪ ಅದರಲ್ಲಿ ಇರುತ್ತಲ್ಲ ಆ ಸ್ವೀಟ್ನೆಸ್ ಸಿಗುತ್ತೆ. ಸೊ ಹಾಗಾಗಿ ಅದೇ ಜಾರ್ಗೆ ನಾನು ಫ್ರೈ ಮಾಡಿರೋಂಥ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೇಳೆ ತೆಗೆದಿಟ್ಕೊಂಡಿರ್ತೀವಲ್ವ ಸ್ವಲ್ಪ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಅಂದರೆ ಫುಲ್ಲು ನೈಸಾಗೂ ಬೇಡ, ತರ್ತರಿನೂ ಬೇಡ, ಒಂದು ಮೀಡಿಯಮ್ ಆಗಿ ನೋಡಿಕೊಂಡು ರುಬ್ಕೊಂಡು ಸೊ ನಂತರ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇಲ್ಲೊಂದು ತಪ್ಪಲೆ ಇಟ್ಕೊಂಡು ಒಲೆ ಮೇಲೆ ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಜೀರಿಗೆ, ಸಾಸಿವೆ ಮತ್ತು ಕುಟ್ಟಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಕರಿಬೇವು ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಎಲ್ಲ ಏನು ಬೇಡ, ಸೊ ಮಸಾಲೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಬೇಳೆ ನೀರು ಅಷ್ಟಾಗಿ ಸಿಗಲ್ಲ, ಏಕೆಂದರೆ ನಾವು ಕುಕ್ಕರಲ್ಲಿ ಕುಗ್ಸಿರ್ತೀವಲ್ಲ, ಜಾಸ್ತಿ ನೀರು ಹಾಕಿದಷ್ಟು ಅದು ಉಕ್ಕು ಬಂದುಬಿಡುತ್ತೆ ಸೊ ಕುಕ್ಕರಲ್ಲಿ. ಹಾಗಾಗಿ ಅದಕ್ಕೆ ನೋಡಿಕೊಂಡು ಬೇಳೆ ನಾವು ಎಷ್ಟು ಹಾಕಿರ್ತೀವೋ ಅಷ್ಟಕ್ಕೇ ನೀರು ಹಾಕಬೇಕಾಗುತ್ತೆ, ಸ್ವಲ್ಪ ಬೇಳೆ ನೀರು ಸಿಗುತ್ತೆ. ಸೊ ಹಾಗೆ ಹಾಕ್ಕೊಂಡು ಅದನ್ನು ಎಕ್ಸ್ಟ್ರಾ ನೀರು ಕೂಡ ಆ್ಯಡ್ ಮಾಡಿಕೊಂಡು ಸೊ ಉಪ್ಪನ್ನ ನೋಡಿ ಆ್ಯಡ್ ಮಾಡಿಬಿಟ್ರೆ ಸೊ ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿ ಆಗುತ್ತೆ. ನೀವೇ ಕೇಳ್ಬೋದು, ಸೊ ಬೇಳೆ ಒಬ್ಬಟ್ಟು ನೀರೇ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಅಂತ. ಸೊ ಹಾಗೆ ಬೇಯಿಸ್ಕೊಳ್ತೀವಲ್ಲ ಬೇಳೆನ, ಆವಾಗ ಬೇಳೆ ನೀರು ಸಿಗುತ್ತೆ. ಸೊ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಬೇಳೆ ನೀರು ಅಷ್ಟಾಗಿ ಸಿಗೋಲ್ಲ, ಯಾಕಂದರೆ ಉಪ್ಪು ಬರೋ ಸಾಧ್ಯತೆ ಇರುತ್ತೆ. ನಾನು ಅದರಲ್ಲೂ ಚಿಕ್ಕ ಕುಕ್ಕರಲ್ಲಿ ಇಟ್ಟಿದ್ದೆ, 2 ಲೀಟರ್ ಕುಕ್ಕರಲ್ಲಿ ಇಟ್ಟಿದ್ದೆ. ಸೊ ಹಾಗಾಗಿ ಬೇಳೆ ನೀರು ಅಷ್ಟಾಗಿ ಸಿಕ್ಕಿರಲಿಲ್ಲ. ಇನ್ನು ಒಬ್ಬಟ್ಟಿನ ಸಾರನ್ನ ಕುದಿಯೋಕೆ ಇಟ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಸೊ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಒಬ್ಬಟ್ಟೊಂದು ಬಾಕಿದೆ, ಹಾಗೆ ಕೋಸಂಬರಿಗೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಕೋಸಂಬರಿನ ಒಂಚೂರು ಲೇಟಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಎಲ್ಲನೂ ರೆಡಿಯಾಗಿದೆ. ಅಷ್ಟರಲ್ಲಿ ಕನಕನೂ ಕೂಡ ಚೆನ್ನಾಗಿ ನೆಂದಿತ್ತು. ಸೊ ಆದರೆ ಒಬ್ಬಟ್ಟು ಮಾಡ್ಕೊಳ್ತೀನಿ ಅಷ್ಟು. ಆವಾಗ ಮಧ್ಯಾಹ್ನಕ್ಕೆ ನನ್ನ ತಮ್ಮನೂ ಕೂಡ ಬಂದಿದ್ದ, ಹಾಗೆ ನನ್ನ ತಂಗಿ ಮಕ್ಕಳು ಎಲ್ಲರೂ ಇದ್ರಲ್ಲ. ಸೊ ಸ್ವಲ್ಪ ಒಂದು 5-6 ಒಬ್ಬಟ್ಟು ಮಾಡ್ಕೊಳ್ತೀನಿ. ನನ್ನ ತಮ್ಮ ಬೇಡ ಅಂತಿದ್ದ ಒಬ್ಬಟ್ಟು, ಸೊ ಹಾಗಾಗಿ ಒಂದು 5-6 ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಕನಕ ಎಲ್ಲ ನೆಂದಿತ್ತು ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಇನ್ನು ಈ ಕಡೆ ನೋಡ್ತಾ ಇರ್ಬೋದು, ಇನ್ನು ಅಡುಗೆ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಪಾತ್ರೆ ಎಲ್ಲ ಬೇಜಾನು ಹರಡಿರ್ತೀನಿ, ಕಿಚನ್ನು ಕೂಡ ಅಷ್ಟೇ ಹರಡ್ಕೊಂಬಿಟ್ಟಿರ್ತೀನಿ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟರಲ್ಲಿ ನನ್ನ ಮಗನೂ ಕೂಡ ಎದ್ದ. ಅವನ್ನ ಕುಂಡಿಸ್ಕೊಂಡು ಬೇಳೆ ಅಂದರೆ ಹೆಸರು ಬೇಳೆ ಒಂದು ನೆನೆಸಿರಲಿಲ್ಲ, ಅದನ್ನು ನೆನೆಸ್ಬಿಡೋಣ ಅಂದ್ಬಿಟ್ಟು ನೆನಾಕ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ಇನ್ನು ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಪಾತ್ರೆ ಬೆಳೆಯೋದೊಂದಿತ್ತು. ಸೊ ನನ್ನ ಮಗಂಗೆ ಫಸ್ಟ್ ಊಟ ಮಾಡಿಸೋಣ, ಅವ್ನು ಎದ್ದಿಂದನೇ ಸ್ವಲ್ಪ ಕ್ರ್ಯಾಂಕಿಯಾಗಿ ಆಡ್ತಾನೆ. ಸೊ ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ಬಿಟ್ಟು ನಂತರ ಪಾತ್ರೆ ತೊಳ್ಕೊಂಡಿದ್ದು ನಾನು. ಸೊ ಪಾತ್ರೆನೂ ಎಲ್ಲ ವಾಶ್ ಆಯಿತು. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಊಟ ಎಲ್ಲ ಮಾಡಿಸಿ ಅವನು ಆರಾಮಾಗಿ ಕೂತಿದ್ದ. ಸೊ ಇನ್ನು ಈ ಕಡೆ ಬಂದರೆ ನನ್ನ ತಂಗಿ ಅವ್ರ ಮಗಂಗೆ ಅದೇ ಹೇಳಿದ್ನೆಲ್ಲ ನಾನು, ಶಿವರಾತ್ರಿ ಹಬ್ಬದ ಥೀಮ್ ಇಟ್ಕೊಂಡು ನಾವು ಅವನಿಗೆ 5 ಮಂತ್ಸ್ದು ಫೋಟೋಶೂಟ್ನ ಮಾಡಿಸ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಅವನು ಮಲಗಿದಾಗೇ ಸ್ನಾನ ಮಾಡಿಸ್ಬಿಟ್ಟು ಅವನ್ನ ಮಲಗಿದಾಗೇ ಅದು ಏನು ವಿಭೂತಿ ಥರ ಅಂದರೆ ಜಂಗಮ ಆ ಥರ ಟೈಪಲ್ಲಿ ಮಾಡೋಣ ಅಂದ್ಕೊಂಡಿದ್ದಾಳೆ. ಸೊ ಹಾಗಾಗಿ ಬೊಟ್ಟನ್ನ ಇಡ್ತಾ ಇದ್ಲು. ಇನ್ನು ಈ ಕಡೆ ನನ್ನ ತಮ್ಮ ನನ್ನ ಮಕ್ಕಳೆಲ್ಲನೂ ಕೂಡ ಅವರು ಮಾಮಂಗೇನೋ ರೇಗಿಸ್ಕೊಂಡು ಕೂತಿದ್ರು. ಇನ್ನು ಈ ಕಡೆ ಬಂದರೆ ಸ್ವಲ್ಪ ಸುಸ್ತಾದಂಗೆ ಆಗ್ತಿತ್ತು. ಅಷ್ಟೆಲ್ಲ ಅಡುಗೆ ಮಾಡಿ ಸ್ವಲ್ಪ ಸುಸ್ತಾದಂಗೆ ಆಗ್ತಿತ್ತು. ಹಾಗೆ ನನ್ನ ತಮ್ಮಂಗೆ ಹೇಳಿದೆ ಜ್ಯೂಸ್ ಮಾಡೋ ಅಂತ. ಸೊ ಅವನು ಜ್ಯೂಸ್ ಮಾಡ್ತಾಯಿದ್ದ, ಇದ್ರದ್ದು ಕರ್ಬೂಜ ಹಣ್ಣಿಂದು ಜ್ಯೂಸ್ ಮಾಡ್ತಿದ್ದ. ಸೊ ನನಗೆ ಹೇಗೆ ಅಂದರೆ ಸುಸ್ತು ಸ್ವಲ್ಪ ಜಾಸ್ತಿ ಬೇಗ ಆಗಿಬಿಡುತ್ತೆ ಆಯಾಸ. ಸೊ ಥೈರಾಯ್ಡ್ ಇತ್ತಲ್ಲ ಫಸ್ಟೆಲ್ಲ, ಸೊ ಹಾಗಾಗಿ ಸ್ವಲ್ಪ ಸುಸ್ತಾಗುತ್ತೆ. ಊಟ ಮಾಡಲಿಲ್ಲ ಅಂದರೆ ಮತ್ತೆ ವೇರಿಯೇಷನ್ ಆಗುತ್ತೆ ಬಾಡಿಲಿ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಇರ್ತೀಯ ಆದರೆ ಯಾವುದೇ ಕಾರಣಕ್ಕೂ ಫ್ರೂಟ್ಸು, 1 ಗ್ಲಾಸ್ ಜ್ಯೂಸ್ ಈ ರೀತಿ ಎಲ್ಲ ತೊಗೊಂಡಿರು, ಏನಾಗಲ್ಲ. ಆ್ಯಂಡ್ ಇವಾಗೆಲ್ಲ ಏನಂದರೆ ಐನೋರನ್ನ ಕೇಳಿದ್ರೇ ಅಂದರೆ ಪೂಜಾರಿಗಳ್ನ ಸೊ ಒಪ್ಪತ್ತಿಂದು ಏನು ಉಪವಾಸ ಮಾಡ್ಬೋದು. ಸೊ ಆದಮೇಲೆ ಈಗಿನ ಕಾಲದಲ್ಲಿ ಇರೋಕ್ಕಾಗಲ್ಲ ಅಂತಲೇ ಹೇಳ್ತಾರೆ. ಸೊ ಈ ಥರ ಒಪ್ಪತ್ತಿಂದಂದರೆ ಅಂದರೆ 1 ಹೊತ್ತಿಂದು ಊಟನ ಉಪವಾಸ ಮಾಡ್ಬೋದು, ಬೆಳಗ್ಗೆದು ಮಧ್ಯಾಹ್ನಕ್ಕೆಲ್ಲ ಮತ್ತೆ ಊಟ ಮಾಡ್ಕೊಬೋದು, ಈ ಥರನೂ ಹೇಳ್ತಾರಂತೆ. ಸೊ ನಾನು ಪ್ರೆಗ್ನೆನ್ಸಿಲೇ ನಾನು ಅಂದ್ಕೊಂಬಿಟ್ಟಿದ್ದೆ. ಇಲ್ಲ, ನಾನು ನನ್ನ ಮಗನ ಪ್ರೆಗ್ನೆನ್ಸಿಲಿ ಸೊ ಶಿವರಾತ್ರಿ ಹಬ್ಬ ಸಿಕ್ಕಿತ್ತು ಆವಾಗಿನ ಟೈಮಲ್ಲಿ. ಸೊ ಹಾಗಾಗಿ ಆವಾಗ ಅಂದ್ಕೊಂಡಿದ್ದು ನೆಕ್ಸ್ಟ್ ವರ್ಷ ಅವನಿಗೆ ಇರೋಕ್ಕಾಗಲಿಲ್ಲ, ಅಂದರೆ ಫೀಡ್ ಮಾಡಿಸ್ತಿರ್ತೀನಲ್ಲ, ಇರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ವರ್ಷ
ಉಪವಾಸನ ಮಾಡಿದ್ದು. ಈ ಒಂದು ಕಾರಣಕ್ಕೆ ಅಂದ್ಕೊಂಡಿದ್ದೆ ಅಂದ್ಬಿಟ್ಟು ಉಪವಾಸ ಮಾಡಿದ್ದು. ಸೊ ಈ ಥರ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗನಿಗೆ ಫೋನ್ ಹಾಕ್ಕೊಟ್ಟಿದ್ದೆ. ಸೊ ನಾನೇನೆ ಈಸ್ಕೊಂಬಂದಿದ್ದಕ್ಕೆ ನನ್ನ ತಂಗಿ ಮಗಳು ಹೋಗಿ ಈಸ್ಕೊಂಬಂದಿದ್ದಕ್ಕೆ ಕಿರ್ಚಾಡ್ತಿದ್ದಾನೆ. ಸೊ ಸ್ವಲ್ಪ ಫೋನ್ ಅವಾಯ್ಡ್ ಮಾಡಬೇಕು, ಒಂಚೂರು ಏನಾನ ಅದಕ್ಕೆ ಅಡಿಟ್ ಆದ ಅಂದರೆ. ಸೊ ಈಗೀಗ ಜಾಸ್ತಿ ಅಂದರೆ ನಮ್ಮನೇಲಿ ಟಿ ವಿ ಸ್ವಲ್ಪ ಕೆಟ್ಟೋಗಿರೋದ್ರಿಂದ ಇನ್ನು ಟಿ ವಿ ಏನೂ ತರೋಕ್ಕೋಗಿಲ್ಲ. ಸೊ ಹಾಗಾಗಿ ಫೋನ್ನ ರೂಢಿ ಮಾಡ್ಕೊಳ್ತಿದ್ದೀನಿ. ಆ ಒಂದು ಬ್ಯಾಡ್ ಹ್ಯಾಬಿಟ್ಸ್ನ ನಾನು ತಪ್ಪಿಸ್ಬೇಕು. ಸೊ ಈ ಥರ ಆ್ಯಂಡ್ ನನಗೆ ಸುಸ್ತಾದಾಗ ಏನಂದರೆ ಅವನಿಗೆ ಊಟ ಮಾಡ್ಸೋಕ್ಕೆ ಸ್ವಲ್ಪ ಫೋನ್ ಹಾಕಿ ಕೊಟ್ಬಿಡ್ತೀನಿ. ಇಲ್ಲ ಅಂದರೆ ಆರಾಮಾಗಿದ್ದಾಗ ಟೆರೆಸ್ ಮೇಲೆ ಕರ್ಕೊಂಡು ಹೋಗೋದು ಅಥವಾ ಬೇರೆ ಏನಾನ ಕತೆ ಹೇಳ್ಕೊಂಡು ತಿನ್ಸೋದು ಈ ಥರ ಮಾಡ್ಕೊಳ್ತೀನಿ. ಸುಸ್ತಾದಾಗ ಸ್ವಲ್ಪ ಹಠ ಮಾಡ್ತಾನಲ್ಲ, ಊಟ ಮಾಡೋಕ್ಕೆ 1 hour ಮಾಡಿಬಿಡ್ತಾನೆ, ಆಟ ಆಡ್ಸ್ಕೊಂಡೆಲ್ಲ ತಿನ್ನೋಸೋಕೋದ್ರೆ. ಹಾಗಾಗಿ ಸುಸ್ತಾಗಿತ್ತಲ್ಲ ಅಂದ್ಬಿಟ್ಟು ಫೋನ್ ಹಾಕ್ಕೊಟ್ಟು ಅವನಿಗೆ ಊಟ ಮಾಡಿಸ್ತಿದ್ದು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಕರ್ಬೂಜ ಹಣ್ಣಿನ ಜ್ಯೂಸ್ ಕೂಡ ರೆಡಿ ಆಯಿತು, ಸೂಪರಾಗಿ ಬಂದಿತ್ತು. ಸೊ ಅದಕ್ಕಿನ್ನೇನಿಲ್ಲ ಗೈಸ್, ನಿಜವಾಗ್ಲೂ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕರ್ಬೂಜ ಹಣ್ಣಿನ ಜ್ಯೂಸ್ದು. ನಾವು ಇದೇ ಥರನೇ ಅಂದರೆ ಪಾನಕ ಅಂದರೆ ಅದು ತುಂಬಾ ತೆಳುವಾಗಿ ಬೆಲ್ಲ ಎಲ್ಲ ಹಾಕ್ಕೊಂಡು ಕುಡಿಬೇಕಾಗುತ್ತೆ. ಸೊ ನಾವು ಈ ಥರ ಕರ್ಬೂಜ ಹಣ್ಣಿನ ಜ್ಯೂಸನ್ನ ಈ ರೀತಿ ಮಾಡ್ಕೊಂಬಿಡ್ತೀವಿ. ಕರ್ಬೂಜ ಹಣ್ಣು, ಸಕ್ಕರೆ, ಏಲಕ್ಕಿಕಾಯಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಸೊ ಕುಡಿಯೋದು. ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸಕ್ಕರೆ ಬೇಡ ಅಂದರೆ ವೈಟ್ ಕಲ್ ಸಕ್ಕರೆ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಕುಡಿಬೋದು. ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು, ನನ್ನ ಮಗಳಿಗೂ ಅದು ತುಂಬ ಇಷ್ಟ ಆ್ಯಂಡ್ ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ. ಸೊ 1 ಗ್ಲಾಸ್ ಜ್ಯೂಸು ನಾನು ಕುಡಿತಾ ಇರೋದು ಬಂದು 3 o'clock ಏನೋ ಆಗಿತ್ತು, ಮಧ್ಯಾಹ್ನ 3:30 ಹಿಂಗಾಗಿತ್ತು. ಸೊ ಒಂದು ಹಣ್ಣಲ್ಲಿ 3 ಗ್ಲಾಸ್ ಏನೋ ಆಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ನಾವು ಶಿವರಾತ್ರಿ ಹಬ್ಬದ ಹೇಳಿದ್ನೆಲ್ಲ ಅದರ ಥೀಮ್ನ ನಾವೇನೇ ಪ್ರಿಪೇರ್ ಮಾಡಿದ್ದೀವಿ. ಸೊ ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಊಟಕ್ಕೆ ನನ್ನ ತಮ್ಮಂಗೂ ಮತ್ತು ನನ್ನ ತಂಗಿಗೆಲ್ಲ ಊಟಕ್ಕೆ ಕೊಡಬೇಕಲ್ಲ. ಸೊ ಹಾಗಾಗಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಬಂತು ಅಂತ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಹೇಳಿದೆ ಅಂದ್ಬಿಟ್ಟು ನೀವು ಕುಕ್ಕರಲ್ಲಿ ಕೂಗಿಸಿ ದಯವಿಟ್ಟು ಮಾಡೋಕ್ಕೆ ಹೋಗಿದ್ರೂ ಸೊ ಹುಷಾರಾಗಿ ಮಾಡಿ. ಯಾಕೆ ಅಂದರೆ ಸೊ ಬೇಳೆ ಬೇಗ ಬೇಯೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಬೇಳೆ ಒಂದು ಬೇರೆ ಬೇರೆ ಥರನೂ ಬೇಳೆ ಬರುತ್ತೆ. ಸೊ ನೋಡಿಕೊಂಡು ನೀವು ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಹೇಳಿದೆ, ನಾನು ಈ ರೀತಿ ಮಾಡ್ತೀನಿ ಅಂತ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದಷ್ಟೇ ನಾನು. ಸೊ ಮಾಡಲೇಬೇಕಂತಲ್ಲ, ಆಮೇಲೆ ಬೇಳೆ ಫುಲ್ಲು ಬೆಂದೋಗ್ಬಿಡುತ್ತೆ ಒಂದೊಂದ್ಸಲಿ, ನಿಜವಾಗ್ಲೂ ನೋಡ್ಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ಸೊ ನಾನಿವಾಗ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ನನ್ನ ತಮ್ಮ ಬೇಡ ಅಂದ ಒಬ್ಬಟ್ಟನ್ನ. ಸೊ ಒಂದು 6 ಒಬ್ಬಟ್ಟನ್ನ ಮಾಡಿಕೊಂಡೆ ಅಷ್ಟೇ. ಇನ್ನು ನೈಟ್ಗೆ ಒಂದು 6 ಒಬ್ಬಟ್ಟು ಅಂದರೆ ನಾನು ಬೇಳೆ ಹಾಕಿರೋದ್ರಲ್ಲಿ ಚಿಕ್ಕ ಪುಟಾಣಿ ಗ್ಲಾಸಲ್ಲಿ 1 ಹಾಕಿ, ಅದೇ ಒಂದು ಪುಟಾಣಿ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಕಿದ್ದೆ ಬೇಳೆ. ಸೊ ಅದರಲ್ಲಿ ಒಂದು 15 ಒಬ್ಬಟ್ಟು ಆಗಿರ್ಬೋದೇನೋ ಫ್ರೆಂಡ್ಸ್. ಬಟ್ ಎಲ್ಲನೂ ಸಖತ್ತಾಗಿ ಬಂದಿತ್ತು, ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ ಕನಕ ಕಲಸಬೇಕಾದ್ರೆ ಒಂದು ಚಿರೋಟಿ ರವೆ ಸ್ವಲ್ಪ ಹಾಕಿ ಚೆನ್ನಾಗಿ ಬರುತ್ತೆ, ಮೆದುವಾಗಿ ಸೂಪರಾಗಿರುತ್ತೆ ಒಬ್ಬಟ್ಟು. ಆ್ಯಂಡ್ ಇಲ್ಲಿ ಒಬ್ಬಟ್ಟೆಲ್ಲ ಮಾಡಿಕೊಟ್ಟಾದಮೇಲೆ ನನ್ನ ತಮ್ಮಂಗೆ ಊಟನ ಈಗ ಕೊಡ್ತಾಯಿದ್ದೀನಿ. ನಮ್ಮ ಮನೆಯ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಈ ಥರ ಇತ್ತು. ಒಬ್ಬಟ್ಟಿನ ಸಾರು, ಒಬ್ಬಟ್ಟು ಆ್ಯಂಡ್ ಹೆಸರು ಬೇಳೆ, ಹುಳಿಕಾಯಿ ಪಲ್ಯ ಮತ್ತು ಆಲೂಗೆಡ್ಡೆ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಈ ಥರ ಶಿವರಾತ್ರಿ ಹಬ್ಬದ್ದು ಸ್ಪೆಷಲ್. ಆ್ಯಂಡ್ ನಾವೆಲ್ಲ ಏನು ಅಂದ್ಕೊಂಡ್ವಿ ಅಂದರೆ ನನ್ನ ತಂಗಿ ಎಲ್ಲ ಒಂದು ಮೆಮೊರಿ ಹೇಗಿರುತ್ತೆ. ಸೊ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದಿದ್ದವಳು. ಸೊ ನಾವೇನು ಅನ್ನೆಲ್ಲ ಇವಾಗ ಥೀಮ್ ಮಾಡಬೇಕು, ಒಂದು ಫೋಟೋಶೂಟ್ಗೆ ಶಿವರಾತ್ರಿ ಹಬ್ಬದ ಥೀಮ್ ಇಟ್ಕೊಂಡು ಅಂತ, ಅದನ್ನು ಮಾಡೋಷ್ಟರಲ್ಲೇ ಟೈಮ್ ಆಗೋಯ್ತು, ತುಂಬ ಟೈಮ್ ಆಯಿತು. ಸೊ ಹಾಗಾಗಿ ಅವಳು ಬರಲಿಲ್ಲ. ನಾನು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಊಟ ಮಾಡಿದ್ದೆ ಈ ಥರ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ನನ್ನ ತಂಗಿ, ನನ್ನ ತಮ್ಮ, ಹುಡುಗರೆಲ್ಲ ಊಟ ಮಾಡಿಕೊಂಡ್ರು. ಸೊ ಇನ್ನು ಸಂಜೆ ಅಂದರೆ ಒಂದು 5 ಗಂಟೆ ಆಯ್ತೇನೋ ನಾವು ಇದನ್ನು ರೆಡಿ ಮಾಡೋಕ್ಕೆ ಹಿಡ್ದು. ಸೊ ರೆಡಿ ಮಾಡ್ತಾಯಿದ್ದೀವಿ ನಾನು ಮತ್ತು ನನ್ನ ತಂಗಿ ಸೇರಿಕೊಂಡು. ಲಿಂಗನ ಎಳ್ಳಲ್ಲಿ ಬಿಡಿಸ್ತಾಯಿದ್ದೀವಿ, ಎಳ್ಳದ್ರಲ್ಲಿ. ಸೊ ರಾಗಿಯಲ್ಲಿ ಬಿಡಿಸೋಣ ಅಂದ್ಕೊಂಡ್ವಿ, ಬಟ್ ಅಷ್ಟಾಗಿ ಬರುತ್ತೋ ಹೆಂಗೋ ಅದರಲ್ಲಿ ಅಂದ್ಬಿಟ್ಟು ಸೊ ಎಳ್ಳು ತರಿಸಿದ್ಲು ನನ್ನ ತಂಗಿ. ಸೊ ಎಳ್ಳಲ್ಲಿ ಲಿಂಗನ ಬಿಡಿಸ್ತಾ ಇರೋದು. ಹೇಗೆ ಬಂತು ಏನು ಅಂತ ನೋಡಿ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ತಂಗಿ ಮಗನಿಗೆ 5 months ಫೋಟೋಶೂಟು ಶಿವರಾತ್ರಿ ಹಬ್ಬದ ಥೀಮ್ ಇಟ್ಕೊಂಡು ರೆಡಿ ಮಾಡಿದ್ದು. ಸೊ ಯಾವ ರೀತಿ ರೆಡಿ ಮಾಡಿದ್ವಿ ಅಂತ ತೋರಿಸ್ತೀನಿ. ಇನ್ನು ಇಲ್ಲಿ ಜಂಗಮನ ಕೂಡ ರೆಡಿ ಆದರು. ಸೊ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಿದ್ದ. ಆ್ಯಂಡ್ ಅದು ಏನಂತಾರೆ, ಅದು ಸರ ಆ್ಯಂಡ್ ಬ್ರಾಸ್ಲೆಟೆಲ್ಲ ಹಾಕಿದ್ದಾನೆ, ಅದಕ್ಕೆ ರುದ್ರಾಕ್ಷಿ ಮಣಿನ ಏನೋ ಹೇಳ್ತಾರೆ. ಸೊ ಅದನ್ನೆಲ್ಲನೂ ಕೂಡ ತರಿಸಿದ್ಲು, ಚೆನ್ನಾಗಿ ಕಾಣ್ತಿದ್ದ ಸೂಪರಾಗಿ. ಆ್ಯಂಡ್ ಫೈನಲಿ ಈ ಥರ ಇತ್ತು ಥೀಮ್ ಬಂದು ಲಿಂಗ ಆ್ಯಂಡ್ ತ್ರಿಶೂಲನ ಅಕ್ಕಿ ಇರುತ್ತಲ್ಲ ಅದರಲ್ಲಿ ಬಿಡಿಸಿರೋದು. ಆ್ಯಂಡ್ 5 ಅಂತ ಇರೋದು ಹೂವುದಲ್ಲಿ, ಆ್ಯಂಡ್ ಇನ್ನು ಮಾವಿನೆಲೆ ಅದ್ರ ಮೇಲೆ ಒಂದೊಂದು ಹೂವು ಇಟ್ಟಿರೋದು ಈ ಥರ. ಆ್ಯಂಡ್ ಮಧ್ಯದಲ್ಲೂ ಅಷ್ಟೇ ನಾಮ ಏನಿದೆ ಲಿಂಗತ್ತವ ಅದು ಕೂಡ ಏನು ಅಕ್ಕಿಲಿ ಬರೆದಿರೋದು. ಸೊ ಈ ಥರ ಇತ್ತು ಫ್ರೆಂಡ್ಸ್. ತುಂಬಾ ಕ್ಯೂಟಾಗಿ ಸಖತ್ತಾಗಿ ಬಂದಿದೆ ಫೋಟೋಸ್ ಎಲ್ಲ, ಚೆನ್ನಾಗಿ ಕಾಣ್ತಿದ್ದ ಪಾಪನೂ ಕೂಡ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಂತರ ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಹೋಗಿ ಈಶ್ವರನ ದೇವಸ್ಥಾನ ಹತ್ರ ಹೋದ್ವಿ. ಬಟ್ ತುಂಬಾ ಕ್ಯೂ ಇತ್ತು, ಸಖತ್ತು ಅಂದರೆ ಸಖತ್ತು. ನಾನೇನು ಅಂದ್ಕೊಂಡೆ, ಸೊ ಬೆಳಗ್ಗೆನೇ ಹೋದರೆ ತುಂಬಾ ರಶ್ ಇರುತ್ತೆ, ಸಂಜೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ನನಗೆ ಗೊತ್ತಿರಲಿಲ್ಲ ನಂತರನೇ ಉಪವಾಸ ಮಾಡೋರೆಲ್ಲ ಸಂಜೆನೇ ದೇವಸ್ಥಾನಕ್ಕೆ ಬರೋದು ಅಂತ. ಸೊ ತುಂಬ ರಶ್ ಇತ್ತು ಅಂದ್ಬಿಟ್ಟು ಈಶ್ವರನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ನನ್ನ ಹಸ್ಬೆಂಡ್ ಹಾಗೆ ಆ ಕಡೆಯಿಂದ ಡ್ಯೂಟಿ ಮುಗಿಸ್ಕೊಂಬರ್ಬೇಕಾದ್ರೆ ಅವ್ರ ಜೊತೆ ಬರೋಣ ಅಂತ ನಾನು ಬಾಣಾವರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದೆ, ಈಶ್ವರನ ದೇವಸ್ಥಾನಕ್ಕೆ. ಬಟ್ ತುಂಬ ರಶ್ ಇತ್ತು. ಸೊ ಹಾಗಾಗಿ ಅಲ್ಲಿ ಹಾಗೆ ಆಚೆಯಿಂದನೇ ಕೈ ಮುಕ್ಕೊಂಡು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಮಂಗಳಾರತಿನ ತೊಗೊಂಡು ಮನೆಗೆ ಬಂದು ಇನ್ನು ಊಟನ ಮಾಡ್ಕೊತಾ ಇರೋದು. ಸೊ ಮನೆಗೆ ಬಂದು ಮತ್ತೆ ಒಬ್ಬಟ್ಟೆಲ್ಲ ತಟ್ಟಿ ಊಟನ ಮಾಡಿಕೊಂಡು ಚಂದ್ರನ ಹುಡುಕಿ ಸಾಕಾಯಿತು. ಬಟ್ ಚಂದ್ರ ಸಿಗಲೇ ಇಲ್ಲ. ಚಂದ್ರ ನೋಡಿ ಊಟ ಮಾಡಬೇಕಂತಾರಲ್ಲ, ಸೊ ಹೌದು. ಬಟ್ ಚಂದ್ರನ ತುಂಬಾ ಹುಡುಕ್ತೆ, ಸಿಗಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಊಟ ಮಾಡ್ತಾ ಇರೋದು ಬಂದು 8 o'clock ಆಗಿತ್ತು ನೈಟು ಈ ಥರ. ಸೊ ನನಗಿದೇನು ಹೊಸ್ದಲ್ಲ, ಅಂದರೆ ಉಪವಾಸ ಮಾಡ್ತಾ ಇರೋದು. ಮದುವೆಗಿಂತ ಮುಂಚೆನೂ ತುಂಬ ದಿವಸದಲ್ಲಿ ಶಿವರಾತ್ರಿ ಹಬ್ಬಕ್ಕೆಲ್ಲ ಉಪವಾಸ ಇರ್ತಿದೆ. ಆ್ಯಂಡ್ ಸಂಕಷ್ಟ ಚತುರ್ಥಿ ಮಾಡ್ತಿದ್ದೆ. ಆ್ಯಂಡ್ ಮದುವೆ ಆದಮೇಲೆ 1-2-3 times ಮಾಡಿದ್ದೀನಿ. ಸೊ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗೂ ಕೂಡ ಹೇಳ್ಕೊಂಡು ಆಮೇಲೂ ಕೂಡ ಉಪವಾಸನ ಮಾಡಿದ್ದೀನಿ ಈ ಥರ. ಆ್ಯಂಡ್ ನನ್ನ ಮಗನ ಪ್ರೆಗ್ನೆಂಟಲ್ಲಿ ಹೇಳ್ಕೊಂಡಿದ್ದು ಕೂಡ ಸರಿ ಅಂದ್ಬಿಟ್ಟು ಮಾಡಿದೆ ಈ ವರ್ಷ. ತುಂಬಾ ಚೆನ್ನಾಗಿ ಶಿವರಾತ್ರಿ ಹಬ್ಬದ್ದು ನಮ್ಮ ಮನೆಗೆ ಸೆಲೆಬ್ರೇಷನ್ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಥರ. ಆ್ಯಂಡ್ ಊಟನೂ ಎಲ್ಲನೂ ಕೂಡ ಚೆನ್ನಾಗಿ ಬಂದಿತ್ತು. ಸೊ ನೈಟ್ ಊಟ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಅದೇನೋ ಗೊತ್ತಿಲ್ಲ, ಶಿವರಾತ್ರಿ ಹಬ್ಬದ ದಿವಸ ಉಪವಾಸ ಇದ್ರೂ ಸೊ ಉಪವಾಸ ಹಸಿವು ಕಾಣಲ್ಲ, ಅದು ನಿಜ. ಸೊ ಅಂದರೆ ಸ್ವಲ್ಪ ಸುಸ್ತು. ಫಸ್ಟೆಲ್ಲ ನಾನು ಉಪವಾಸ ಇದ್ದಾಗ ಅದು ನಿಜವಲ್ಲೂ ಹಸಿವು ಕಾಣೋದೇ ಇಲ್ಲ. ಸೊ ಮಾರ್ನಿಂಗ್ ಒಂದು ಸ್ವಲ್ಪ ಸುಸ್ತು ಅನಿಸುತ್ತೆ, ಆಮೇಲೆ ಸರೋಗ್ಬಿಡುತ್ತೆ. ಆಮೇಲೆ ನೈಟಲ್ಲಿ ಊಟ ಮಾಡೋವಾಗ ಅದು ಊಟ ಸೇರೋದೇ ಇಲ್ಲ, ಈ ರೀತಿ ಆಗುತ್ತೆ, ನಿಜ ಅದು. ಸೊ ಒಟ್ಟಿನಾಗ ಆವತ್ತಿನ ದಿವಸ ಎಲ್ಲ ತುಂಬಾ ಹೊಟ್ಟೆ ಹಸಿವಾಗೋದು ಈ ಥರ ಎಲ್ಲ ಕಾಣಲ್ಲ. ಮಾರ್ನಿಂಗ್ ಊಟ ಮಾಡಲಿಲ್ಲ ಅಂದ್ರೇನೋ ಏನೋ ಗೊತ್ತಿಲ್ಲ. ಸೊ ಬಟ್ ಆವತ್ತಿನ ದಿವಸ ಎಲ್ಲ ಉಪವಾಸ ಇರ್ತೀವಿ ಅನ್ಸೋದೆಲ್ಲ ಈ ಥರ. ಸೊ ಸಂಜೆ ಯಾವಾಗ ಆಗಿಬಿಡುತ್ತೆ ಅಂತಲೂ ಗೊತ್ತಾಗಲ್ಲ. ಸೊ ಬೇಗ ಆವತ್ತಿನ ದಿವಸ ಎಲ್ಲ ಕಳೆದೋಗುತ್ತೆ. ಇನ್ನು ನೈಟ್ ಊಟ ಮಾಡೋವಾಗೂ ಅಷ್ಟೇ ಊಟ ಮಾಡೋಕ್ಕೆ ಆಗ್ತಾರಲ್ಲ, ಈ ಥರ ಇರುತ್ತೆ. ಸೊ ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ಶಿವರಾತ್ರಿ ಹಬ್ಬ ನಮ್ಮ ಮನೆಗೆ ಈ ರೀತಿ ಇತ್ತು. ಸೊ ಯಾರಿಗೆಲ್ಲ ಇದು ವ್ಲಾಗ್ ಇಷ್ಟ ಆಯಿತೋ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.